ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಸೊ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದರೆ ಡೆಫಿನೆಟ್ಲಿ ಈ ವ್ಲಾಗ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಈ ವ್ಲಾಗು ನಾನು ಶಿಫ್ಟ್ ಆಗ್ತಾಯಿರೋ ಮನೆ ಕ್ಲೀನಿಂಗ್. ಸೊ ಆಲ್ರೆಡಿ ಸನ್ನಿ ಮೇಲೆ ಒಂದು ರೂಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಕೆಳಗೆ ಹೋಗ್ತೀನಿ, ನನಗೆ ಡಸ್ಟ್ ಅಲರ್ಜಿ ಆಗುತ್ತೆ. ವೇಲೇನಾದರೂ ಇಸ್ಕೊಂಬರ್ತೀನಿ ನಮ್ಮ ಚಿಕ್ಕಮ್ಮ ಹತ್ರ. ಮಾಸ್ಕ್ ಇತ್ತು, ತೊಗೊಂಡಿಲ್ಲ. ಅಮ್ಮನೂ ಕೆಳಗೆ ವೆಯ್ಟ್ ಮಾಡ್ತಾಯಿದೆ. ಸೊ ಅಮ್ಮನೂ ಕರ್ಕೊಂಡು ಒಂಚೂರು ನೀರು ಕುಡಿದ್ಬಿಟ್ಟು ಮೇಲಕ್ಕೆ ಹೋಗೋಣ. ಓಕೆನಾ? ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡೂ ಕಾನ್ಸಿಡರ್ ಸಬ್ಸ್ಕ್ರೈಬಿಂಗ್. ನನ್ನ ಮಗಳನ್ನ ತೋರಿಸ್ತೀನಿ. ಏನಿಟ್ರು ಬಾಯಿಗಿಕ್ಕೊಂತಾಳೆ. ಮೇಲ್ ರೂಮ್ ಕ್ಲೀನ್ ಮಾಡ್ತವನೆ. ಹಾಂ, ಈ ರೂಮ್ ಕ್ಲೀನ್ ಆಗೈತೆ. ಆ ರೂಮ್ ಎತ್ಬಿಟ್ರೆ ಮೇಯ್ನ್ ಎಲ್ಲ ಕ್ಲೀನ್ ಆಗುತ್ತಲ್ಲ ಅಂತ. ಅದು ಏನಾದರೂ ಕೊಡಬೇಕಲ್ಲ, ಕಾರ್ಡ್ಬೋರ್ಡ್ ಏನ ಚೀಲಕ್ಕೆ. ಹಾಂ, ಅದಕ್ಕೆ ನೆನ್ನೆ ನಿಂದು ಸೂಟ್ ಕೇಸಲ್ಲಿ ಏನೈತೆ? ಅಷ್ಟೇ. ಹಾಂ, ಹಾಗೆ ಮಾಡಿ. ನೀರು ಕುಡಿಯೋಣ, ಬಾಯಾರಿಕೆ ಆಗ್ತಾಯಿದೆ. ಚಂಬು ಚಂಬು ಚಂಬು. ಗೈಸ್, ನನ್ನ ಫೇಸ್ ಹಂಗೆ ಹಿಂಗೆ ಕಾಣಿಸ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಕ್ಲೀನಿಂಗಿಗೆ ಇನ್ನು ಹೆಂಗೆ ಬರ್ತಾರೆ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ನಮ್ಮ ಚಿಕ್ಕಪ್ಪ ಮನೆ. ಬೇರೆ ಕೊಡು ಮಂಜು ಆಂಟಿ, ಒಂದು ಮೂಗು ಮಾಸ್ಕ್ ತರೋದು ಮರ್ತೋದೆ. ಹಾಂ, ಮರ್ತೋಗ್ಬಿಟ್ಟೆ. ಅವನಿಗೆ ಬೇಡವಂತೆ, ನನಗೆ ಬೇಕು. ಅವನೇ ಹೇಳಿದ್ದು. ನನ್ನ ಮಗಳು ನೋಡಿದ್ರೆ ಬಿಡಲ್ಲ, ಅದಕ್ಕೆ ಓಡು 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 ಓದ್ತಾವ್ರೆ. ನನ್ನ ಮಗಳನ್ನ ಮರ್ಸೋದು ಜಾಸ್ತಿ ಕಷ್ಟ ಗೈಸ್. ಹಿಂದೆನೇ ಬರ್ತಾಳೆ ಅಂತ ವಿಯರ್ಡಾಗಿ ಕಾಣಿಸ್ತಾ ಇದೆ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಇವೆಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಕಿಚನಿಂದ ಸ್ಟಾರ್ಟ್ ಮಾಡೋದು ಬೆಸ್ಟ್ ಅನ್ನಿಸ್ತಾ ಇದೆ. ಸನ್ನಿಗೆ ಅದೇ ಹೇಳ್ತೀನಿ, ನೋಡೋಣ ಏನಂತಾರೋ. ಆಲ್ರೆಡಿ ಕ್ಲೀನಿಂಗ್. ಕಿಚನಿಂದ ಸ್ಟಾರ್ಟ್ ಮಾಡಿಬಿಡೋಣ, ಅಡುಗೆ ಮನೆಯಿಂದ. ಸೊ ನಾನು ಫಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ ನಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗೋಗಿದೆ ಅಂತ. ಇದು ಒಂದು ಕ್ಲಿಪ್ ಇತ್ತು, ಅದಕ್ಕೆ ಪಾರ್ಟ್ 2 ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ವ್ಲಾಗ್ಗೆ ಮ್ಯಾಚ್ ಆಗ್ತಾಯಿತ್ತು ಅಂದ್ಬಿಟ್ಟು. ಸೊ ನೀವೀಗ ಏನು ಈ ರೂಮ್ ಸಾರಿ ಗೈಸ್, ಈಗೇನು ಈ ರೂಮ್ ನೋಡ್ತಾ ಇದ್ದೀರಾ, ಇದಷ್ಟು ಐಟಮ್ಸ್ ಇತ್ತು. ಓಕೆನಾ? ಅದನ್ನೆಲ್ಲ ಎತ್ತಿ ಆ ವಾಶ್ರೂಮ್ಗೆ ಇಟ್ಬಿಟ್ಟು ಇದನ್ನೆಲ್ಲ ನಾವೇ ಕ್ಲೀನ್ ಮಾಡ್ಕೊಂಡಿದ್ದು. ಆ್ಯಂಡ್ ನಾನು ಫಸ್ಟು ಹೇಳಿದ್ದೀನಿ ಯಾಕೆ ಕ್ಲೀನ್ ಮಾಡ್ಕೊಂಡಿದ್ದು ಅಂದರೆ, ನಾವು ಹುಡುಕ್ದು ನಮ್ಗೆ ಯಾರೂ ಕೆಲಸದವ್ರು ಸಿಕ್ಕಲಿಲ್ಲ, ಆಯಿತಾ? ಆಮೇಲೆ ಸನ್ನಿ ಇದ್ಕೊಂಡು ಹೆಂಗಿರು ವೀಡಿಯೋ ಅದೆಲ್ಲ ಮಾಡ್ಕೋಬೇಕಲ್ವ, ಬಾ ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಅಂದರು. ಅದಕ್ಕೋಸ್ಕರ ನಾವೇ ಮಾಡಿಕೊಂಡು ಇದು ಮಾಡಿದ್ದು. ಆಮೇಲೆ ಈ ಬೇರೆ ಬೇರೆ ಥರ ಅರ್ಥಗಳೆಲ್ಲ ಮಾಡ್ಕೊಬೇಡಿ. ನಾವು ಜೆನ್ಯೂನ್ನಾಗಿ ಕೆಲಸದವ್ರು ಹುಡುಕ್ದು, ಸಿಕ್ಕಲಿಲ್ಲ ನಮಗೆ ಅವತ್ತು. ಆ ಟೈಮಲ್ಲಿ ಸನ್ನಿಯವ್ರ ಏರಿಯಾದಲ್ಲಿ ಏನೋ ಜಾತ್ರೆ ಏನೋ ನಡೀತಾ ಇತ್ತು. ಹಂಗೆ ಬೇರೆ ಕಡೆ ನಮ್ಗೆ ಯಾರಿಲ್ಲ, ಅಷ್ಟು ಪರಿಚಯನೂ ಇಲ್ಲ. ಬ್ಯಾಂಗ್ಳೂರಲ್ಲಾದರೆ ಅರ್ಬನ್ ಕ್ಲಾಪ್ ಆ ಥರ ಏನಾದರೂ ಒಂದು ಆಪ್ಷನ್ಸ್ ಇರುತ್ತೆ. ನಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಅಷ್ಟರ ಆಪ್ಷನ್ಸ್ ಇಲ್ಲ. ಸೊ ಅದಕ್ಕೇನೆ ಎಲ್ಲ ಎತ್ತಿ ಕಸ ಗುಡಿಸ್ಬಿಟ್ಟು ಆಮೇಲೆ ನೀವು ಮುಂದೆ ಎಲ್ಲ ನೋಡ್ತೀರ ಪೇಂಟಿಂಗ್ ಅದೆಲ್ಲನೂ ಮಾಡಿಸ್ಕೊಂಡಿದ್ದು. ಈ ರೂಮ್ ಮಾತ್ರ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು, ಯಾಕಂದರೆ ಅವರು ಎಲ್ಲ ಐಟಮ್ಸ್ ಎಲ್ಲ ಈ ರೂಮಲ್ಲಿ ಇಟ್ಬಿಟ್ಟಿದ್ರು. ಅದರಿಂದ ಇದು ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂತು ಗೈಸ್ ಇದನ್ನೆಲ್ಲ. ಓಕೆನಾ? ನೆಲ ಎಲ್ಲ ಸ್ವಲ್ಪ ಪೇಂಟ್ದು ಕರ್ರೆ ಆ ಥರ ಎಲ್ಲ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು, ಮಾರ್ಕ್ಸ್ ಅದೆಲ್ಲನೂ. ಅದಕ್ಕೋಸ್ಕರನೇ
ನಾವೇ ಕ್ಲೀನ್ ಮಾಡಿ ಫಸ್ಟು ಬೀರು ಅಲ್ಲಿ ಇಡೋಣ ಹೋಗ್ಲಿ ಅಂತ ಅಂದ್ಕೊಂಡು, ಬಟ್ ಅದು ಹೊಟ್ಟೋಗ್ಬಿಟ್ಟಿದೆ. ಅದಕ್ಕೆ ಆಮೇಲೆ ಅದನ್ನು ಎತ್ತಿ ನಾವು ವಾಶ್ರೂಮಿಗೆ ಶಿಫ್ಟ್ ಮಾಡಿಬಿಟ್ಟು, ಆ್ಯಕ್ಚುಲಿ ವ್ಲಾಗ್ ಹಾಕೋಷ್ಟ್ರಲ್ಲಿ ನಾನು ಮನೆಗೆ ಹೋಗಿ ಆಲ್ರೆಡಿ ಒನ್ ವೀಕ್ ಏನೋ ಮೋರ್ ದೆನ್ 15 ಡೇಸೇ ಆಗ್ತಾಯಿದೆ ನಾವು ಹಾಲು ಉಗ್ಸಿ. ಬಟ್ 2 ಡೇಸಿಂದ ಅಲ್ಲೇ ಇರೋದು ಆ ಥರ ಎಲ್ಲ ಆಗ್ತಾಯಿದೆ, ಬಂದು ಹೋಗೋದು ಹಂಗೇನೆ. ಇಷ್ಟು ದಿನ ಒಬ್ಬರು ತಪ್ಪರೆ ಒಬ್ರಿಗೆ ಹುಷಾರಿಲ್ಲ, ಅದೇನೋ ಟೈಮೇ ಹಾಲು ಉಗ್ಸಿದ್ದೇನೆ. ಹಾಲು ಉಕ್ಕಿಸ್ದು ಧರ್ಮಸ್ಥಳಕ್ಕೆ ಹೋಗಿ ಬಂದು ಅಲ್ಲಿ ಏನು ವಾಟರ್ ವೇರಿಯೇಷನ್ ಆಯಿತು ಏನೋ ಗೊತ್ತಿಲ್ಲ, ಎಲ್ಲರಿಗೂ ಫೀವರ್ ಸ್ಟಾರ್ಟ್ ಆಯಿತು. ಅದರಿಂದ ಅಲ್ಲಿ ಮನೆ ಸೆಟಪ್ಪೇ ಮಾಡ್ಕೊಳಕ್ಕಾಗಿರಲಿಲ್ಲ. ಮೊನ್ನೆ ತಾನೇ ಎಲ್ಲ ಸೆಟಪ್ ಮಾಡಿಕೊಂಡು ಶಿಫ್ಟ್ ಆಗಿದ್ದೀವಿ. ಅದನ್ನೆಲ್ಲ ಫ್ಯೂಚರ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಒಂದು 14 ಮಿನಿಟ್ಸ್ ಇದೆ. ಈ ವ್ಲಾಗ್ನ ಇಷ್ಟೇ ಇಟ್ಬಿಡ್ತೀನಿ. ಇನ್ನೂ ಒಂದು ಪಾರ್ಟ್ ಬರುತ್ತೆ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆಲ್ಲ ಏನು ಅನ್ನಿಸ್ತಿದೆ ವ್ಲಾಗ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದಾದಮೇಲೆ ಬರೋದೆಲ್ಲ ನಾನು ಆಮೇಲೆ ಶೂಟ್ ಮಾಡಿರೋದು. ಇದು ಒಂದೇ ಒಂದು ಕ್ಲಿಪ್ ಇತ್ತು, ಅದಕ್ಕೆ ಇದು ಒಂದನ್ನು ಆ್ಯಡ್ ಮಾಡಿದ್ದೀನಿ. ಈ ವ್ಲಾಗ್ನ ಇದೇನಿದೆ ಅದನ್ನು ನೋಡಿಬಿಟ್ಟು ಲಾಸ್ಟಲ್ಲಿ ಇರೋದನ್ನು ಸ್ವಲ್ಪ ಫಾರ್ವರ್ಡ್ ಮೋಷನಲ್ಲಿ ಇಡ್ತೀನಿ, ಯಾಕೆ ಅಂದರೆ ತುಂಬ ಲಾಂಗ್ ಆಗ್ಬೋದು. ಅದು 20 ಮಿನಿಟ್ಸ್ ಇದೆ, ಅದನ್ನು ಕಟ್ ಮಾಡಿ ಒಂದು 12 ಮಿನಿಟ್ಸ್ ಆ ಥರ ಟೈಮಿಂಗ್ ಸಜೆಸ್ಟ್ ಮಾಡಿ ಇಟ್ಟಿದ್ದೀನಿ. ನೋಡಿ ಹೇಳಿ ಏನು ಅನಿಸುತ್ತೆ ನಿಮಗೆ ಈ ವ್ಲಾಗ್ ಎಲ್ಲ ಅಂತ ಅಂದ್ಬಿಟ್ಟು. ತುಂಬ ಹಳೆ ವ್ಲಾಗ್ಸ್ ಇದೆ, ಅವೆಲ್ಲ ಅಪ್ಲೋಡ್ ಮಾಡ್ತೀನಿ ಗೈಸ್. ಆದಷ್ಟು ಬೇಗ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಹುಷಾರಿಲ್ದಿದ್ದಕ್ಕೆ. ಅದಾದಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಡೋದಿತ್ತು, ಪ್ರಾಡಕ್ಟ್ಸ್ಗಳು ಜಾಸ್ತಿನೇ ಬಂದಿದ್ದು. ಅದೆಲ್ಲ ಬ್ರ್ಯಾಂಡ್ಗೆ ಟೈಮ್ ಕರೆಕ್ಟಾಗಿ ವೀಡಿಯೋಸ್ ಕೊಡಬೇಕು, ಅದರಿಂದ ಸ್ವಲ್ಪ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ವ್ಲಾಗ್ ಇದ್ದು ಅದನ್ನು ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಈಗ ಟೈಮ್ ತೊಗೊಂಡು ಎಲ್ಲ ಎಡಿಟ್ ಮಾಡಿಬಿಟ್ಟು ಒಂದೊಂದೇ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತೀನಿ. ಇನ್ನು ಅವೆಲ್ಲ ಎಡಿಟ್ ಮಾಡಬೇಕು ಅಂತ ಹೊಸ ವ್ಲಾಗು ಸ್ಟಾರ್ಟ್ ಮಾಡಿಲ್ಲ. ಈಗ ಫ್ಯಾನ್ ಫಿಟ್ ಮಾಡ್ತಾನಂತೆ ಸನ್ನಿ. ಅಲ್ಲ, ನಾವು ಜಾಸ್ತಿ ಅಲ್ಲೇ ಕೂತ್ಕೊಳ್ಳೋದು, ಸೋಫಾ ಅಲ್ಲ ಕಣ ಅಂದ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಸೀಲಿಂಗ್ ಎತ್ತಾ ಇದ್ದೀನಿ, ಇಲ್ಲಿ ತೋರಿಸ್ತೀನಿ. ಪೇಂಟಿಂಗ್ ಇಲ್ಲಿ 2 ಇದೆ, ಓಕೆನಾ. ಈ 2ದಕ್ಕೂ ಹಾಕ್ಬೋದು ಫ್ಯಾನ್ ಬೇಕು ಅಂದರೆ. ನಮ್ಮ ಹತ್ರ ಈಗ ಸದ್ಯಕ್ಕೆ 3 ಫ್ಯಾನ್ಸ್ ಇದ್ದಾವೆ. ನನ್ನ ಪ್ಲ್ಯಾನ್ ಇರೋದೇನು ಅಂದರೆ, ಒಂದು ಹಾಲ್ಗೆ ಹಾಕೋಣ, 2 ರೂಮ್ಗೆ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ದೊಡ್ಡದು ಒಂದನ್ನು ಈಗ ಸದ್ಯಕ್ಕೆ ಈ ಕಡೆ ಇರೋದಕ್ಕೆ ಹಾಕಿಬಿಟ್ರೆ ರೂಮಲ್ಲೂ ಬೇಕಲ್ವ. ಒಂದು ರೂಮಲ್ಲಿ ಮಲ್ಕೊತೀವಿ, ಒಂದು ರೂಮಲ್ಲಿ ಶೂಟ್ ಏನಾರ ಮಾಡಬೇಕಾದ್ರೆ ಈ ಸಮ್ಮರ್ಗೆ ಫ್ಯಾನ್ ಬೇಕೇ ಬೇಕು. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಬೇಕಂದರೆ ಇನ್ನೊಂದು ಸರಿ ಯಾವಾಗಾದರೂ ತೊಗೊಂಬಂದು ಆ ಕಡೆದಕ್ಕೆ ಹಾಕೋಣ. ಈಗ ಸದ್ಯಕ್ಕೆ ಈ ಕಡೆದಕ್ಕೆ ಹಾಕೋಣ. ಇಲ್ಲಿ ನಾವು ಬೇಕು ಅಂದರೆ ಏನಂತೀವಪ್ಪ ಅದನ್ನು, ಏನಪ್ಪ ಇಲ್ಲ ಹಾಕೋದು, ಚಾ ಅದು ಹಾಕೊಬೋದು. ಈಗ ನಾವು ಅವೆಲ್ಲ ಹಾಕಲ್ಲ ಅಂದರೆ. ನಾನು ಹೇಳೋದೇನು ಗೊತ್ತಾ, ತುಕ್ಕಿಡ್ದಿರೋ ಪೈಪ್ನ ತೆಗೆದ್ಬಿಟ್ಟು ಈ ಪೈಪ್ನೇ ಹಾಕು ಅಂತ. ತಿರುಗಿಸ್ಬೋದು, ಆಗಲ್ವಾ? ಎಲ್ಲ ಶಾರ್ಟ್ ಮಾಡ್ಕೊಳ್ತೈತಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಕಮ್ಮಿ. ಎಲ್ಲ ಇದೆ ಅಂದರೆ ನಮ್ಗೆ ಐಡಿಯಾ ಇಲ್ಲ. ಹಾಕ್ಬಿಡ್ತೀಯ ನೀನು ಫ್ಯಾನ್ ಹಂಗೆ? ನಿಧಾನ, ನಂಗೆ ಅದೇ ಭಯ ಇಲ್ಲಿ. ಕೈ ಎಣ್ದು ನೋಡೋಣ ಅಂದಲ್ವೇನೋ. ಬೇಡ ಬಿಡು, ಹೋಗ್ಲಿ. ವೈರ್ ಚುಚ್ಚೋದೆಲ್ಲ ಕಷ್ಟ ಆದರೆ ಏನು ಎತ್ಕೊಬೇಕು? ನಾನು ಹೋದ್ರೆ ಕೆಳಗೆ ನಿನ್ನ ಮಗಳು ಬಿಡಲ್ಲ. ಈಗ ನನ್ನ ಫೋನ್ ಮಾಡಲ ಸರ್ ರವಿಗೆ, ಕಟ್ಟಿಂಗ್ ಪ್ಲೇಯರ್ ಇದೆಯಾ ಅಂತ. ಲೆಟ್ಸ್ ಕಾಲ್ ಕರೋ ಗೈಸ್. ಪಾರ್ಟ್ 1, 2 ಮಾಡೋಣ ಈ ವ್ಲಾಗ್ನ. ಬಿಕಾಸ್ ತುಂಬ ದೊಡ್ಡ ವ್ಲಾಗ್ ಹೋದ್ರೆ ಯಾರಿಗೂ ಇಂಟ್ರೆಸ್ಟ್ ಬರಲ್ಲ ನೋಡೋಕ್ಕೆ. ಮೇಲೆ ಕಟ್ಟಿಂಗ್ ಪ್ಲೇಯರಾ ಏನು? ಹಾಂ, ಕಟ್ಟಿಂಗ್ ಪ್ಲೇಯರ್ ಅಂಟ ఉందా రవి?
ಹಾಂ ಸರಿರ. ಓಕೆ ಇಪ್ಪ ಇದನ್ನು ಹಾಕೋಕ್ಕಾಗಲ್ಲ ಬಿಡು. ಮತ್ತೆ ಯಾಕೆ ಏನು ಮಾಡ್ತಾ ಇದೀಯಾ? ಟೈಟ್ ಮಾಡ್ತಾ ಇದೆಯಾ ಆ ಸ್ಕ್ರೂ? ಏಕೆ ಅಯ್ಯ ತೆಗಿಯಲ್ಲ ಅಂದೆ ಈಗ ತಾನೆ. ಒಂದು ನಿಮಿಷ ಗೈಸ್, ಒಂದು ನಿಮಿಷ. ಲೆಟ್ಸ್ ಪುಟ್ ದಿಸ್ ಕ್ಯಾಮ್ರಾ ಹಿಯರ್. ಸ್ಟಾರ್ಟ್. ಇರು, ಇದು ಒರೆಸ್ಕೊಟ್ಬಿಡ್ತೀನಿ. ಇದೆಲ್ಲ ಹೊರಿಸಿ ಕೊಟ್ಬಿಟ್ರೆ ಮತ್ತೆ ಹೊರ್ಸಂಗಿರಲ್ಲ. ಪೈಪ್ ಚಿಕ್ಕದಾ ದೊಡ್ಡದಾ? ಅದು ಬೇಡ ಬೇಡ ಬಿಡು. ಉಲ್ಟಾಗ್ತಾ ಇಲ್ಲ. ಹಸಿ ಹಿಂಗೋಬೇಕು. ಹಾಂ ಹಿಂಗೆ ಹಾಕೋದಿಲ್ವಾ? ಸಾರಿ. ಇದು ಉಳಿಸ್ಬೇಡ ಗೈಸ್. ಹೌದಾ? ಅವಾಗ ತೆಲುಗು ಆ್ಯಡ್ ಆಗುತ್ತೆ, ಡೋಂಟ್ ಮೈಂಡ್. ಅದು ಒಂಥರ ಪಾರ್ಟ್ ಆಫ್ ಲೈಫ್ ನಮಗೆ. ಇಲ್ಲಿ ಎಷ್ಟೊಂದು ಜನದ ಹತ್ರ ನಾವು ತೆಲುಗುನೇ ಮಾತಾಡಬೇಕಾಗುತ್ತೆ. ಅವ್ರಿಗೆ ಲ್ಯಾಂಗ್ವೇಜ್ ಕನ್ನಡ ಅರ್ಥ ಆಗಲ್ಲ ಅಂತಲ್ಲ, ಅವ್ರು ಮಾತಾಡಿ ರೂಢಿ ಇಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ತೆಲುಗು ಮಾತಾಡೋದ್ರಿಂದ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಎಷ್ಟು ಬಿಸಿ ಹೋಗೈತೆ ಸನ್ನಿ ಕ್ಯಾಮ್ರಾ ಗೈಸು. ಇದ್ರ ಬಗ್ಗೆ ಒಂದು ಎಷ್ಟು ಇರಬೇಕು? ಒಂದು ಜಾಸ್ತಿ ಕೇಳಿದ್ರು, 1 2 3 4 Yeah.